ಅದಲ್ವಾ ಇನ್ನೇನು ಅಪ್ಪನಿಗೆ ಪ್ರಸಾದ ಕೊಡಬೇಕೆನ್ನುವ ಹಾಗೆ ಮುಂದಾದ್ರೆ ಅಷ್ಟೊತ್ತಿಗೆ ನನ್ನ ಕೈಯನ್ನು ಯಾರು ತಡೆದ್ರು? ಯಾರು ಯಾರು ಎನ್ನುವ ಹಾಗೆ ನೋಡಿದ್ರೆ ದಾರಿಯಲ್ಲಿ ಹೋಗುವಂತ ಭಿಕಾರಿಯವರು ಬಂದು ರಾಜಕುಮಾರಿ ಆದಂತಹ ನನ್ನ ಕೈ ಮುಟ್ತಾನೆ ಅಂತ ಆದ್ರೆ ಎಷ್ಟೋ ಧೈರ್ಯ ಇವನಿಗೆ. ಮತ್ತೆ ಸುಮ್ಮನೆ ಉಳಿದೆ ಅಂತ ಆದ್ರೆ ನನ್ನ ದೌರ್ಬಲ್ಯ ಎನ್ನುವ ಹಾಗೆ ಕರೆಸಿಕೊಳ್ತದೆ. ಅದಲ್ಲ ಇವಕ್ಕೆಲ್ಲ ಉತ್ತರ ಎಂತದ್ದು ಗೊತ್ತಾ? ಬಾಯಿ ಮಾತಲ್ಲ ರಾಜಕುಮಾರಿಯ ಮೈ ಮುಟ್ಟಿದ್ದಕ್ಕೆ ಅನುಭವಿಸು. ಸರಿಯಾಗ್ಲಿಲ್ಲ ಈಗ ಹೋದಲ್ಲರೂ ಹೆಣ್ಮಕ್ಳು ಮಣ್ಣು ಚಟ ನನಗೆ ಎಂತ ಮಾಡ್ಬೇಡ. ನಿರಂಜನ ಶ್ವೇತ ಶುಭ್ರವಾಗಿರುವಂತಹ ವ್ಯಕ್ತಿತ್ವ ನಿನ್ನದ್ದು ಎನ್ನುವಾಗ ಭಾವಿಸವ ಅಂದೊಂದು ಸಂದರ್ಭ ನನ್ನ ಪ್ರಾಣವನ್ನೇ ಉಳಿದವನಿ ನಿತ್ಯ ಯಾವುದೇ ಉದ್ದೇಶವಿಲ್ಲದೆ ಅಂತ ಕೆಲಸಕ್ಕೆ ನಾನು ಮಾಡುವ ನೀನಲ್ಲ ಎನ್ನುವ ಮನಸ್ಸು ಹೇಳ್ತಾ ಉಂಟು. ಯಾಕೆ ಹೀಗೆ ಮಾಡಿದಿ ಪ್ರಭು? ಏನು ಯಾರಿಗೆ ನನ್ನ ಮೇಲೆ ವಿಶ್ವಾಸ ಇದೆಯೋ ನನಗಂತೂ ಗೊತ್ತಿಲ್ಲ. ನನ್ನ ಮೇಲೆ ನಿಮಗೂ ವಿಶ್ವಾಸ ಇದೆಯಲ್ಲ ಅಷ್ಟು ಸಾಕು ಪ್ರಭು. ನಿಮ್ಮ ಮಗಳ ಮೈ ಮುಟ್ಟುವ ಮೂಲಕವಾಗಿ ನನ್ನ ಮನಸ್ಸಲ್ಲಿ ಯಾವುದೋ ಒಂದು ಆಸೆ ತೀರಿಸಿಕೊಳ್ಳೋದಕ್ಕೆ ನಾನು ಹಾಗೆ ಮಾಡಿದ್ದಲ್ಲ. ನಿಮ್ಮ ಮಗಳಿಗೆ ಆಗುವಂತ ಅಪಾಯವನ್ನು ತಪ್ಪಿಸೋದಕ್ಕೆ ಬೇಕಾಗಿ ನಾನು ಕೈ ಮುಟ್ಟಿದ್ದು. ಅಪಾಯ? ಹೌದು ಪ್ರಭು. ಏನಪ್ಪಾಯ? ಹೂವಿನ ಪ್ರಸಾದದ ಬುಟ್ಟಿಯಲ್ಲಿ ಕೇವಲ ಪ್ರಸಾದ ಮಾತ್ರ ಬಿತ್ತದಲ್ಲ ಪ್ರಭು, ಅಲ್ಲಿ ವಿಷಕಾರುವಂತಹ ಸರ್ಪದ ಮರಿಯನ್ನು ಯಾರು ಪಾಪಿಗಳೆನಿಸಿದ್ದಾರೆ. ಎಲ್ಲಿಯಾದರೂ ನಿಮ್ಮ ಮಗಳಿಗೆ ಕಚ್ಚಿತು ಅಂತ ಆದ್ರೆ ಅವಳು ಪ್ರಾಣ ಬಿಡ್ತಾಳೆ ಎಂಬ ಉದ್ದೇಶದಿಂದ ಅವಳ ಪ್ರಾಣವನ್ನು ಉಳಿಸೋದಕ್ಕೆ ಬೇಕಾಗಿ ಅವಳ ಕೈ ಹಿಡಿದು ತಡೆದು ಬಿಟ್ರೆ ಅವ ಹೇಳಿದ ಹಾಗೆ ಅವನಿಗಿದ್ದು ದುರ್ಬುದ್ಧಿಯಿಂದ ಅಲಗಿಲ್ಲ ಪ್ರಭು. ನೀನಾಡುವಂತಹ ಮಾತುಗಳಲ್ಲಿ ವಿಶ್ವಾಸ ಬರಬೇಕು ಅಂತ ಆದ್ರೆ ಅದರಲ್ಲಿ ಹಾವು ಉಂಟ ಇಲ್ಲ ಅಂತ ಪರಿಶೀಲನೆ ಆಗ್ಬೇಕು. ದೇವಪ್ಪ ಹಾವು ಉಂಟು ಅಲ್ಲೆಲ್ಲ ಪುಣ್ಯಾತ್ಮ ಪ್ರಸಾದ ಬುಟ್ಟಿಯಲ್ಲಿ ಏನಾಯ್ತು? ದೇವಸ್ಥಾನದ ಪ್ರಸಾದ ಬುಟ್ಟಿಯನ್ನು ನಾನೇ ಹಿಡ್ಕೊಂಡು ಬಂದವ. ಬಾಳೆಹಣ್ಣುಂಟು ಎನ್ನುವ ಕಾರಣಕ್ಕಾಗಿ ಬುಟ್ಟಿ ಒಳಗೆ ಕೈ ಹಾಕಿದೆ. ಮೆತ್ತಗಾಗಿತ್ತು. ಬಾಳೆಹಣ್ಣು ಕೊಳತೋಯ್ತು ಒಂದು ಕೈ ಹಿಂತೆಗಿದೆ. ಮತ್ತು ಕೈ ಮುಂದೆ ಹಾಕಿದ್ರೆ ಆ ಹಾವು ನನ್ ಕತ್ತಿತ್ತು. ಧರ್ಮಕ್ಕೆ ಮೊದ್ಮಾಗ ದೇವಪ್ಪ ಸತ್ತು ಹೋಗ್ತಿದ್ದ. ಹಾವು ನನ್ ಕತ್ತಿತ್ತು, ಮೊದ್ಮಾಗ ದೇವಪ್ಪ ಸತ್ತು ಹೋಗ್ತಿದ್ದ. ಸ್ವಲ್ಪ ಸುಮ್ಮನಿರ್ತೀಯ? ನಿನಗೆ ಹಾಗೆಲ್ಲ ಹಾವು ಕಚ್ಚುವುದಿಲ್ಲ. ನಿನಗೆ ಹಾವು ಕಚ್ಚುವುದಿಲ್ಲ ಅಂದೆ. ಹೌದು, ಹಾವು ನಮ್ಮ ಕುಟುಂಬದಲ್ಲ ಅದ. ಹಾಗಲ್ಲ ಮಾರಾಯ. ಮತ್ತೆ ನಿನಗೆ ಕಚ್ಚುವುದು ಹೌದು ಅಂತಾಗಿದ್ರೆ ದೇವಸ್ಥಾನದಿಂದ ಇಲ್ಲಿ ತನಕ ತರುವಾಗ ಏನಾದ್ರೂ ಮಾಡಿತ್ತ? ಏನೂ ಮಾಡ್ಲಿಲ್ಲ. ಏನು ಮಾಡ್ಲಿಲ್ಲ? ಏನೂ ಮಾಡ್ಲಿಲ್ಲ. ಏನೂ ಮಾಡ್ಲಿಲ್ಲ. ಯಾಕೆ? ಯಾಕೆ 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 ಯಾಕೆ? ಹಾವಿಗೆ ಹಲ್ಲಿನಲ್ಲಿ ಮಾತ್ರ ವಿಷ. ಹೌದು ಹೌದು, ನನ್ನ ಮೈ ತುಂಬಾ ವಿಷ. ಹೌದಾ? ಉಂಟ ನೋಡು, ಹಾವು ಉಂಟ ನೋಡು. ಮಹಾರಾಜರೇ, ಹಸಿ ಹಸಿ ಸುಳ್ಳು ಹೇಳ್ತಾನೆ ಅವ. ಆವಾಗ ಹಾವಂದ, ಇವಾಗ ಹೊಂದಿ ಕಾಣಂತ. ಹಾಗಲ್ಲ, ಪ್ರಸಾದ ಬುಟ್ಟಿಯನ್ನು ಆಚರಿಸಿ ನೋಡು. ಇಲ್ಲ ಪ್ರಭು, ಅವರಿಗೆ ದೊಡ್ಡ ಶಬ್ದ ಅರ್ಥ ಆಗುದಿಲ್ಲ. ನಾನು ಹೇಳ್ಕೊಡ್ತೇನೆ. ಈಚೆ ಈಗ ಹೂವಿನ ಪ್ರಸಾದ ಬುಟ್ಟಿಯನ್ನ ಸ್ವಲ್ಪ ಈಗ ಗೊತ್ತಾಯ್ತು. ಅಲ್ಲಾಡ್ ಸಲ್ಲಾಡ್ 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 ಮೇಲೆ ಕೆಳಗೆ ಅಲ್ಲಾಡ್ ಆಚಿ ಈಚಿ ಅಲ್ಲಾಡ್ ಅಡ್ಡ ಹೋಯ್ ಅಲ್ಲಾಡ್ ಅರ್ಧತ್ವ ಅಲ್ಲಾಡ್ ಒಪ್ಪು. ಏನು ನನಗೆ ಭಯ ಆಗ್ತದೆ ಮರ. ನೀನು ನೋಡಿ ನೀನೇನು ಆತ್ಮಹತ್ಯೆ ಮಾಡ್ಕೊಳ್ತೀಯ? ಮತ್ತೆ ಅದನ್ನೆಲ್ಲ ನಾವು ನೋಡುದೇನ? ಅಲ್ಲ ಮಹಾರಾಜರಂತಿದೆ ಮರ. ಒಂದು ಹಾವು ಹೊಡ್ಸ್ಕೋದಿಲ್ಲ. ಎಂತ ಮಾತಾಡುವ ನೀನು? ನೀನು ಅವರೆಲ್ಲ ಹಾವು ಹೊಡ್ಸ್ಲಿಕ್ಕೆ ಹೇಳುದಾ? ಅವ್ರು ಹಾವು ಹೊಡ್ಸ್ಲಿಕ್ಕಿದ್ದವರಲ್ಲ. ಮತ್ತೆ ನಿನ್ನಂತ ಅವ್ರು ಯಾರು ಗೊತ್ತಾ? ನಾಡಿನ ಮಹಾಪ್ರಭುಗಳು. ಮಕ್ಕಳು ಏನೀಗ? ಮಹಾರಾಜರಂದ್ರೆ ಏನು, ಹಾವು ಹೊಡ್ಸುದಂದ್ರೆ ಏನು? ಹಾವು ಓಡಿಸೋದಂದ್ರೆ ಮಹಾರಾಜರಂದೇನು? ಮತ್ತೊಂದು ಹೇಳ್ದಾಗ ಹಾಗಲ್ಲ. ಅಂದ್ರೆ ನಿನ್ನಂತ ನೂರಾರು ಮಂದಿಗಳನ್ನ ಹಾವು ಓಡಿಸುವುದಕ್ಕೆ, ಕಪ್ಪೆ ಹಿಡಿಲಿಕ್ಕೆ ಅವ್ರು ಇಟ್ಕೊಂಡಿದ್ದಾರೆ. ಅವ್ರು ಕಪ್ಪೆ ತಿಂದ್ರ? ಕಪ್ಪೆ ತಿನ್ಲಿಕ್ಕೆ ನಾನು ಆದೇಶದವನ? ಚುಮ್ ಚಾಂಗ್ ನೋಡ ಮೈ ಮೇಲೆ ಬಿಡ್ತಾ ಮತ್ತ ಹಸಿ ಸುಳ್ಳು ಹೇಳುದು. ಹೌದನ್ನು ನಂಬ್ತೀರಿ ಮನೆ ಹಾವಿಲ್ಲ ಅಂತ.
ಪವನದ ಮಧ್ಯದಲ್ಲಿ ಭೂಷಣದ ಕೋಡೆ ನಿಪುಣಿ ಮಾರಿಯರೆ ಮನದಿರವ ನಾಡಿ ಮದನ ಸುಂದರ ಕೇಳು ಬೇಡುವಿನೋ ಮದನ ಸುಂದರ ಕೇಳು ಬೇಡುವಿನೋ ಅಪಮಾನವು ಎಸಗಿದ ಅದನ ಮುಂದಿದೆ ಮರೆಯೇನೋ ಅದನು ಅಪಮಾನ ಎಸಗಿದ ಅದನ ಮುಂದಿದೆ ಮರೆಯೇ ನೋವದನು ಚದುರನಾಗಿ ಕಿಡುಕನೋವನು ಮದದೊಳೆನ್ನಯ ಕರವ ಹಿಡಿದನೋ ಕುದಿವ ಮನವಿದ ತಣಿಯನಾದನ ವಿಧಿಯ ಬದಲಿಸು ಸೆರೆಯೋಳ್ ಕುದ ಮದನ ಸುಂದರ ಕೇಳು ಬೇಳುವೆನೋ ಅಪಮಾನ ಎಸಗಿದ ಅದನ ಒಂದಿದೆ ಮನೆಯೇ ನೋವದನೋ ನಿನ್ನೆ ದಿನ ನಡೆದಂತಹ ಘಟನೆ ಯಾವ ಕಾರಣಕ್ಕೂ ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಏನಾಯ್ತು? ತಂದೆಯ ಜೊತೆಗೂಡಿ ದೇವಸ್ಥಾನಕ್ಕೆ ಹೋಗಿದ್ದೆ. ಇನ್ನೇನು ಅಪ್ಪನಿಗೆ ಪ್ರಸಾದ ಕೊಡಬೇಕು ಎನ್ನುವ ಹಾಗೆ ಮುಂದಾದೆ. ಅಷ್ಟೊತ್ತಿಗೆ ದಾರಿಯಲ್ಲಿ ಹೋಗುವಂತಹ ಭಿಕಾರಿಯವರು ಬಂದು ರಾಜಕುಮಾರಿಯಾದಂತಹ ನನ್ನ ಕೈ ಹಿಡಿದು ಬಿಟ್ಟನೋ, ನನ್ನ ಕೈ ಹಿಡಿದು ಬಿಟ್ಟ. ಅವ ಯಾರೋ ಏನೋ ಗೊತ್ತಿಲ್ಲ, ನನ್ನ ಕೈ ಹಿಡಿಯುವುದ್ರ ಮೂಲಕ ಮೈ ಮೈಲಿಗೆ ಮಾಡುವವನಿದ್ದಾನೆ. ಅವನಿಗೆ ತಕ್ಕ ಪಾಠ ಕಲಿಸಿ ನನ್ನ ಮನಸ್ಸಿಗೆ ನಾನಿದ್ದೇನೆ, ನೀ ತಲೆ ಬಿಸಿ ಮಾಡ್ಕೊಳ್ಬೇಡ. ನನಗದು ಸಿಗ್ಲಿ ಅವ. ರಾಜಕುಮಾರಿ ಮೈ ಮುಟ್ಟಿದೆ ಅಂತಾದ್ರೆ ಎಷ್ಟು ಸೊಕ್ಕು. ಕ್ಷಮೆ ಕೇಳ್ತೀಯೋ ತಲೆ ಕಡಿಬೇಕು? ಕ್ಷಮೆ ಕೇಳ್ತೀಯಲ್ವೇ ಹೇಳಿ. ಇಲ್ವೇ ಇಲ್ಲ. ರಾಜಕುಮಾರಿ ಹೇಮಮಾಲಿನಿ, ಅಹಂಕಾರದ ಪಿಂಡವೇ, ಎಷ್ಟೇ ಸೊಕ್ಕು ನಿನಗೆ. ಮೊನ್ನೆ ದಿವಸ ನಿನ್ನ ಕೈ ಮುಟ್ಟಿದ್ದೇನೆ ಎಂಬ ಕಾರಣಕ್ಕೆ ಬೇಕಾಗಿ ನನ್ನ ಕೆನ್ನೆಗೆ ಹೊಡೆದಳು ನೀನು. ಆ ಧೈರ್ಯ ನಿನಗೆ ಎಲ್ಲಿಂದ ಬಂತು ಅಂತ ಕೇಳ್ತಾನೆ. ರಾಜಕುಮಾರಿ ಎಂಬ ಅಹಂಕಾರ ನಿನ್ನ ತಲೆ ಹತ್ತಿ ಕುಣಿತಾ ಇದೆ. ಏಯ್, ಮನುಷ್ಯನಾದವನಿಗೆ ಅಹಂಕಾರ ಬೇಕು. ಅದು ಹೇಗಿರಬೇಕು ಕೇಳು. ಅವನ ಜೀವನಕ್ಕೆ ಅಲಂಕಾರವಾಗಿದ್ರೆ ಮಾತ್ರ ಚಂದ. ಅದಕ್ಕೂ ಮೀರಿದ್ದಾದ್ರೆ ಸಮಾಜ ಕೊಡುತ್ತಾ ಪಟ್ಟ ಏನು ಗೊತ್ತಾ? ದುರಹಂಕಾರ ಎಂಬ ಹಾಗೆ. ನಾನು ರಾಜಕುಮಾರಿ ಆಡಿದ ಮತ್ತು ಮಾಡಿದ ಕಾರ್ಯ ಇಷ್ಟಂತೆ ಹೆಜ್ಜ ಎಂಬ ಸರ್ವಾಧಿಕಾರಿ ಧೋರಣೆಯನ್ನು ಕೈಗೆತ್ತಿಕೊಳ್ತಾ ಇದ್ದೇನೆ. ನಿನಗೆ ನನ್ನ ಸ್ವಭಾವ ಗೊತ್ತಿಲ್ಲ. ನಾನಾಗೆ ಮತ್ತೊಬ್ಬರ ತಂಟೆಗೆ ಹೋಗುವುದಿಲ್ಲ. ಅವನಾಗೆ ಬರ್ತ ಅಂತಾದ್ರೆ ಬಿಟ್ಟ ಇತಿಹಾಸ ನಿರಂಜನದ ಬದುಕಿನಲ್ಲೇ ಇಲ್ಲ. ನೀನು ಕೊಟ್ಟದ್ದು ಒಂದು ಪೆಟ್ಟು, ಅದನ್ನು ಯಾವತ್ತೂ ಇಟ್ಕೊಳ್ಳುವುದಿಲ್ಲ. ಅದಕ್ಕೆ ಪ್ರತಿಯಾಗಿ ನಾನು ಕೊಡ್ತಾ ಇರೋ ಪೆಟ್ಟು. ಜೀವನ ಜೋಕಾಲಿ ದೇವನ ಸುಮಾಲಿ ಜೀವಿಯ ಜೀವನ ತೇಲತ ಮುಳುಗುವ ಹಂಸದ ಪಲ್ಲಕ್ಕಿ ಅರಳುವ ಮಲ್ಲಿಗೆ ಮಲ್ಲರಿಗೆ ಮಾಮರವಾಗಿದೆ ಪಲ್ಲಕ್ಕಿ ಹರಿಯುವ ನದಿಯ ಜೀವನಕ್ಕೆ ಶರದಿಯ ಮಡಿಲೆ ಪಲ್ಲಕ್ಕಿ ಕರೆಯಲು ಜನಿಸಿದ ಜೀವಿಯ ಜೀವನ ಬ್ರಹ್ಮನಾದಂಸ ಪಲ್ಲಕ್ಕಿ ಪುತ್ರಭೂಷಣ, ಏನಾಗಿ ಹೋಯ್ತಾ? ನಾನು ಎಣಿಸಿದ್ದೇನು ಇಲ್ಲಿ ಆದದ್ದೇನು? ನನ್ನ ಕೈ ಮುಟ್ಟಿದ್ದಾನೆ ಎನ್ನುವ ಕಾರಣಕ್ಕಾಗಿ ನಾನು ಪ್ರತಿಕಾರ ತೀರಿಸಿಕೊಳ್ಬೇಕು ಎನ್ನುವ ಹಾಗೆ ಯೋಚಿಸಿದ್ರೆ ಆ ಪಾಪಿ ನನ್ನ ಕೆನ್ನೆಗೆ ಹೊಡಿತಾನೆ. ನನಗೂ ಹೊಡೆದ ಆಗಂತ ಬಿಡಬಾರ್ದು. ನಮ್ಮಿಬ್ಬರ ದ್ವೇಷವನ್ನು ಕಟ್ಟಿಕೊಂಡು ನಮ್ಮ ನಾಡಿನಲ್ಲಿ ಬದುಕುವ ಸಾಧ್ಯತೆ ಉಂಟೇನಾ? ಸರಿ ಪಾಠ ಕಲಿಸ್ಬೇಕೇನ್ ಮಾಡ್ಬೇಕು? ಜೀವನದಲ್ಲಿ ಅನುಭವಿಸಬೇಕು ಅಂತ ಆದ್ರೆ ನೀನು ಒಂದು ಉಪಕಾರ ಮಾಡಿದ್ರೆ ಸಾಕು. ಅದೊಂದು ಹೇಳಿ. ಈಗ ಇಷ್ಟು ಮಾತ್ರ ಸಾಕು.
ನಿರಂಜನ